ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸ್ನೇಹಿತರೆ ಟೈಮ್ 10 ಗಂಟೆ. ಇವತ್ತು ಫುಲ್ ಕೆಲಸ ಮುಗಿಸಿ ಪೂಜೆನೂ ಮುಗಿಸಿ ತಿಂಡಿಗೆ ಅಂತ ಕಿಚನ್ಗೆ ಬಂದಿದ್ದೀನಿ. ಇಡ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ತಿನ್ನೋದು ಚೆನ್ನಾಗಿರುತ್ತಲ್ವಾ ಈ ಚಳೀಲಿ ಅದನ್ನು. ಆ್ಯಂಡ್ ಇಡ್ಲಿ ನಾನು ಯಾವಾಗಲೂ ಬಿಸಿ ಮಾಡೇ ತಿನ್ನೋದು, ಹಾಗೇ ಚೆನ್ನಾಗಿ ಅನ್ಸೋದು ನನಗೆ. ಸೊ ಇವತ್ತು ಇಡ್ಲಿ ಸಬ್ಬಕ್ಕಿ ಮತ್ತು ಸಬ್ಬಕ್ಕಿ ರವೆ ಇಡ್ಲಿ. ಸೊ ಇದು ಮೊದಲು ಕೂಡ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತೇನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಸೊ ಇದು ಬಿಸಿ ಆದ ತಕ್ಷಣ ತಿಂಡಿ ಮಾಡೋಣ. ಸೊ ಹಬ್ಬ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ, ಯಾಕಂದರೆ ಹಬ್ಬದ ವ್ಲಾಗೆ ನಾನು ಇನ್ನೂ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಸ್ವಲ್ಪ ಗ್ಯಾಪ್ ಕೊಟ್ಟು ಈಗ ಮತ್ತೆ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಈಗ ಹೇಳಿದ್ನಲ್ಲ ಟೈಮು, ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಇನ್ನೂ ಬಂದಿಲ್ಲ. ಅವರು ಕೂಡ ಜಿಮ್ಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಲೇಟ್. ಬನ್ನಿ ಸ್ನೇಹಿತರೆ, ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸೊ ಅವತ್ತು ಸೋಫಾ ಕವರ್ ಶಾಪಿಂಗ್ ಮಾಡಿದೆ ಅಲ್ವಾ, ಅದನ್ನು ಕಟ್ ಮಾಡಿ ಹಾಕೋದಕ್ಕಿಂತ ಟೈಮೇ ಸಿಕ್ಕಿಲ್ಲ. ಇವತ್ತು ಫಸ್ಟ್ ಅದೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಆದ ತಕ್ಷಣವೇ ಮೊದಲು ಅದನ್ನು ಮಾಡ್ತೀನಿ. ಹಾಗೆ ಹಬ್ಬಕ್ಕೆ ಸೀರೆ ಉಟ್ಕೊಂಡಿದ್ನಲ್ವ, ಬ್ಲೌಸು ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ. ಸೊ ಅದನ್ನು ಕೂಡ ಬಿಚ್ಚಬೇಕು. ಆ್ಯಂಡ್ ಡ್ರೆಸ್ ನಾನು ಫಿಟ್ಟಿಂಗ್ ಹಿಡ್ದಿರಲಿಲ್ಲ, ಸ್ವಲ್ಪ ಲೂಸ್ ಇದೆ ಅದು. ಸೊ ಅದನ್ನು ಕೂಡ ಫಿಟ್ಟಿಂಗ್ ಮಾಡಬೇಕು. ಸಾನೋದು ಲೆಹೆಂಗಾ 2 years ಬ್ಯಾಕ್ ಅದು ನಾನು ಹೊಲಿದಿದ್ದು, ಸ್ವಲ್ಪ ಸ್ಲೀವ್ಸ್ ಹತ್ರ ಟೈಟ್ ಆಗಿದೆ. ಸೊ ಅದನ್ನು ಕೂಡ ಆಲ್ಟರ್ ಮಾಡಬೇಕು. ಒಂಥರ ಚಿಕ್ಕ ಪುಟ್ಟದಿದೆ, ಅದನ್ನೆಲ್ಲ ಇವತ್ತು ಮಾಡಿ ಮುಗಿಸೋಣ. ಯಾಕಂದರೆ ಅದು ಎಲ್ಲನೂ ಒಳಗಡೆ ಇಟ್ಬಿಟ್ರೆ ಒಂದು ಸಾರಿ ಮರ್ತೋಗುತ್ತೆ. ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ಮಷೀನ್ ಹತ್ರ. ಅದು ತುಂಬಾ ಮೆಸ್ಸಿಯಾಗಿ ಕಾಣ್ತಾ ಇದೆ. ಆ ಬಟ್ಟೆನೆಲ್ಲ ಇವತ್ತು ಹೊಲಿದು ಒಳಗಡೆ ಎತ್ತಿಟ್ಬಿಡ್ಬೇಕು. ಹಬ್ಬಕ್ಕೆ ಹುಟ್ಟಿದ ಸೀರೆನ ತುಂಬ ಜನ ಇಷ್ಟಪಟ್ಟಿದ್ರಿ. ಅದು ಆನ್ಲೈನಲ್ಲಿ ಆದರೆ ಲಿಂಕ್ ಕೊಡಿ ಅಂತ ಕೇಳಿದ್ರಿ. ಅದು ಆನ್ಲೈನಲ್ಲ ಸ್ನೇಹಿತರೆ, ಅಂಗಡಿಯಲ್ಲಿ ತೊಗೊಂಡಿದ್ದು. ಬಟ್ ರೀಸೆಂಟಾಗಿ ತೊಗೊಂಡಿದ್ದು ಅಲ್ಲ, ಯಾವಾಗಲೂ ಹಾಗೆ ತೊಗೊಂಡು ಇಟ್ಟಿದ್ದೆ. ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಅದು. ಕಾಟನ್ ಮಿಕ್ಸ್ ಮಧ್ಯ ಎಲ್ಲ ಅದು ಸೀರೆ ಫುಲ್ಲು. ಬಾರ್ಡರ್ ಮಾತ್ರ ತುಂಬಾ ಪ್ಲೆಸೆಂಟಾಗಿ ಕಾಣುತ್ತೆ, ಹೈಲೈಟರ್ ಅದರದ್ದು. ಹಾಗಾಗಿ ನಾನು ಇಷ್ಟಪಟ್ಟು ತೊಗೊಂಡಿದ್ದೆ. ಬಟ್ ತುಂಬ ದಿನದ ಹಿಂದೆ ನಾನು ತೋರಿಸಿನ ಇಲ್ವಾ ನಿಮಗೆ ಅದು ಕೂಡ ನೆನಪಿಲ್ಲ. ಹಾಗಾಗಿ ಅದು ಈಗ ಎಲ್ಲಿ ತೊಗೊಂಡಿದ್ದಂತ ಹೇಳಿದ್ರು ಏನು ಸಿಗೋದು ಇಲ್ಲ, ಆ್ಯಂಡ್ ಆನ್ಲೈನಲ್ಲೂ ಅಲ್ಲ. ಆ್ಯಂಡ್ ಡ್ರೆಸ್ಸು ನಾನು ಅದರಲ್ಲೇ ಹೇಳಿದೆ ಅದೇ ವಿಡಿಯೋಲಿ. ಆ ಡ್ರೆಸ್ಸು ನಾನು ತೊಗೊಂಡಿದ್ದು ಬಾಂಬೆಯಲ್ಲಿ ಅಂದ್ಬಿಟ್ಟು. ಸೊ ಆ ಡ್ರೆಸ್ಸು ನಾನು ಏನೂ ಹೊಲಿದಿರಲಿಲ್ಲ, ಸರಿಯಾಗಿದೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದೆ. ಬಟ್ ಹಾಕಿದಾಗ ಅನ್ನಿಸ್ತು ಸ್ವಲ್ಪ ಫಿಟ್ಟಿಂಗ್ ನೀಡೆಡ್ ಅಂತ ಹೇಳಿ. ಆ್ಯಂಡ್ ಬ್ಲೌಸ್ ಬಗ್ಗೆ ಕೇಳಿದ್ರಿ, ಆ ಬ್ಲೌಸ್ ಒಂದ್ಸರಿ ಡೀಟೇಲಾಗಿ ತೋರಿಸಿ ಅಂತ. ಅದು ಆ್ಯಕ್ಚುಲಿ ನಾನು ಊರಲ್ಲಿ ಹೊಲಿಸಿದ್ದು. ಅಲ್ಲಿ ಚೆನ್ನಾಗಿ ಹೊಲಿತಾರೆ, ಹೊಲಿಸು ಅಂತ ಹೇಳ್ತಾ ಇದ್ರು ಅಂದ್ಬಿಟ್ಟು. ಅದು ನಂಗೆ ಫಿಟ್ಟಿಂಗ್ ಚೂರು ಇಷ್ಟ ಆಗಿಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಇವತ್ತು ಏನಾದರೂ ಮಾಡ್ಬೋದಾ ಅಂತ ನೋಡಿದೆ. ಬಟ್ ಹೋಲ್ ಬ್ಲೌಸ್ ಈಸ್ ಅ ಮೆಸ್. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅದನ್ನೇನು ತೋರ್ಸೋದಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೂ ಒಂದು ನಮ್ಮ ಸಾನೂದು ಡ್ರೆಸ್ದು ನಾನು ನಿಮಗೆ ಅದನ್ನು ಹೊಲಿಯೋದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೆ. ಒಂದು ಸೀರೆ ತೊಗೊಂಡು ಅದರಲ್ಲಿ ಹೇಗೆ ಹೊಲಿಯೋದು ಅಂತ ಹೇಳಿಬಿಟ್ಟು. ಅದರ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕು ಚೆಕ್ ಮಾಡಿ. ಇಷ್ಟೊತ್ತಿಗೆ ರಾಜೇಶ್ ಕೂಡ ಬಂದರು, ಸ್ನಾನ ಮಾಡಿದ್ಮೇಲೆ ಈಗ ಈ ಸ್ವಲ್ಪ ಲುಕ್ಕನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ವ, ಇದೇ ಜಾಗದಲ್ಲಿ ನಾನು ವುಡ್ ವರ್ಕ್ ಮಾಡಿಸ್ಬೇಕು ಅಂತ ಇರೋದು. ಆ್ಯಂಡ್ ಅದು ಸ್ವಲ್ಪ ಏನು ಸ್ಕ್ರೀನ್ ಹಾಕಿದ್ದೀನೋ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಅದನ್ನು ಎತ್ತಿಡ್ಕೊಳ್ಳೋಕ್ಕಾಗೋದಿಲ್ಲ, ಅದು ತುಂಬಾ ಗಂಟಾಗ್ಬಿಡುತ್ತೆ ದಾರಗಳಲ್ವಾ. ಅದಕ್ಕೆ ಅದನ್ನು ಬೇರೆ ಕಡೆ ಎಲ್ಲಾದರೂ ಹಾಕಬೇಕು, ಇಲ್ಲಾಂದರೆ ಅದು ಫುಲ್ ವೇಸ್ಟ್ ಆಗುತ್ತೆ. ಸೊ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವುಡ್ ವರ್ಕ್ಗೆ ಕೇಳ್ಕೊಂಡು ಬನ್ನಿ ಅಪ್ಪ, ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಇನ್ನೆಲ್ಲೂ ಜಾಗ ಇಲ್ಲ, ಹಾಗಾಗಿ ಇದೊಂದು ಜಾಗ ಖಾಲಿ ಇದೆ. ಇಲ್ಲಿ ನಾನು ಸ್ಕ್ರೀನ್ ಹಾಕಬೇಕು ಅಂತಲೇ ಅಲ್ಲಿ ಎಲ್ಲನೂ ಹೊಡಿಸಿದ್ದೀನಿ, ಪೈಪ್ಸ್ ಎಲ್ಲನೂ ಕೂಡ. ಆದರೆ ಅಲ್ಲಿ ಕತ್ಲೆ ಆಗಿಬಿಡುತ್ತೆ, ಬೇಡ ಅಂದ್ಬಿಟ್ಟು ನಾನು ಸ್ಕ್ರೀನ್ ಹಾಕಿಲ್ಲ. ಅದು ಓಪನ್ನೇ ಚೆನ್ನಾಗಿರುತ್ತೆ, ಬಾಲ್ಕನಿ ಕಾಣುತ್ತೆ, ಅಲ್ಲಿ ಇಟ್ಟಿರೋ ಪ್ಲ್ಯಾನ್ಸ್ಗಳು ಕಾಣುತ್ತೆ ಅಂತ ಹೇಳಿಬಿಟ್ಟು. ಇದು ಹಾಕೋದ್ರಿಂದ ಕೂಡ ಏನೂ ಡಿಫ್ರೆನ್ಸ್ ಆಗಲ್ಲ, ನೋಡೋಣ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ಇದನ್ನು ದೇವ್ರ ಮನೆ ಹತ್ರ ಶಿಫ್ಟ್ ಮಾಡ್ತಾ ಇದ್ದೀನಿ. ನನಗೆ ಮನೆಯಲ್ಲಿ ಸ್ವಲ್ಪ ಗ್ರೀನರಿ ಕಾಣಿಸ್ಬೇಕು ಅಂತ ಇಷ್ಟ. ಮನೆ ಒಳಗಡೆ ಆದಷ್ಟು ಇಟ್ಕೊಂಡಿದ್ದೀನಿ. ಬಾಲ್ಕನಿಯಲ್ಲಿ ಏನು ಗ್ರೀನರಿ ಇದೆ ಅಲ್ವಾ, ಅದು ಹಾಲಲ್ಲಿ ನಿಂತ್ಕೊಂಡಾಗ ಅಥವಾ ಕಿಚನ್ಗೆ ಹೋಗಬೇಕಾದ್ರೆ ನನಗೆ ಕಾಣುತ್ತೆ. ಆ್ಯಂಡ್ ಐ ಲವ್ ದಟ್ ಸೈಟ್. ನನಗದು ಸ್ಕ್ರೀನ್ ಹಾಕಿ ಮುಚ್ಚೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇದು ಕೂಡ ನೋಡಿ, ಬಾಲ್ಕನಿ ಕಾಣ್ತಾ ಇದೆ ಅಲ್ವಾ, ಚೆನ್ನಾಗಿದೆ. ಇಲ್ಲೇ ಹಾಕಿಬಿಟ್ಟಿರ್ತೀನಿ.
ನೆಕ್ಸ್ಟ್ ಬರುತ್ತೆ ನಮ್ಮ ಸೋಫಾ ಕವರ್. ಅವತ್ತಿಂದ ಕಟ್ ಮಾಡಿರಲಿಲ್ವಲ್ಲ, ಇವತ್ತು ಹಾಕೋಣ. ಸೊ ಮೊದಲು ಹೇಗಿತ್ತು ಸೋಫಾ, ಇವಾಗ ಹೇಗೆ ಕಾಣ್ತಾ ಇದೆ ಅಂತ ನೋಡೋಣ ಬನ್ನಿ. ಇದು ಕಟ್ ಮಾಡಿದ್ಮೇಲೆ ಕೂಡ ಹೊಲಿಯೋ ನೆಸೆಸರಿ ಇಲ್ವಂತೆ, ಮಧ್ಯ ಡಾಟ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಡಾಟ್ಸ್ ಮಧ್ಯ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ದಾರ ಬಿಟ್ಕೊಳ್ಳುತ್ತೆ ಆ ಥರ ಏನೂ ಭಯ ಇಲ್ಲ. ಅದಕ್ಕೆಲ್ಲ ಪ್ರಿಪೇರ್ ಮಾಡಿನೇ ಇದು 10 ಕೊಟ್ಟಿದ್ದಾರೆ ಒಂದು ರೋಲಲ್ಲಿ. ಬಟ್ ಒನ್ ಥಿಂಗ್ ನನಗೇನು ಫೀಲ್ ಆಗಿದ್ದು ಅಂದರೆ ವಿಡ್ತ್ ಅಷ್ಟೊಂದು ಇಲ್ಲ, ಇದ್ರದ್ದು ಸ್ವಲ್ಪ ತುಂಡ ಇದೆ ಕಂಪೇರ್ಡ್ ಟು ಮೊದಲು ನಾನು ಏನು ಯೂಸ್ ಮಾಡಿದ್ನೋ ಅದಕ್ಕೆ ಅಂತ ಅನ್ನಿಸ್ತು. ಒಂದು ಸಾರಿ ವಾಶ್ ಮಾಡೋಣ, ಹೇಗೆ ಬರುತ್ತೆ, ಬಾಳಿಕೆ ಬರುತ್ತಾ ನೋಡೋಣ. ಥಿಕ್ನೆಸ್ ಕೂಡ ಅಷ್ಟೊಂದಿಲ್ಲ, ಬಟ್ ನೋಡೋಣ. ನನಗೆ ಇದೇ ಥರದ್ದು ಪ್ಲೇನ್ ಬೇಕಿತ್ತು ಅಂದ್ಬಿಟ್ಟು ನಾನು ಇದನ್ನು ಪ್ರಿಫರ್ ಮಾಡಿ ತೊಗೊಂಡೆ. ಹೀಗೆ ಕಾಣ್ತಾ ಇದೆ. ಈಗ ನನಗೆ ಈ ಸೋಫಾ ಕಲರ್ ತುಂಬ ಇಷ್ಟ, ಚಾಕ್ಲೇಟ್ ಕಲರ್. ಅದ್ರ ಮೇಲ್ಗಡೆ ಪ್ಲೇನ್ ಹಾಕಿರೋದ್ರಿಂದ ಸೇಮ್ ಸೋಫಾ, ಅದ್ರ ಮೇಲೆ ಏನು ಬಟ್ಟೆ ಏನು ಹಾಕಿಲ್ಲ ಅನ್ನೋ ಥರ ಕಾಣ್ತಾ ಇದೆ. ಚೆನ್ನಾಗಿದೆ. ಈಗ ಮೊದಲದಕ್ಕೂ ಇವಾಗದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಆ್ಯಂಡ್ ಕೆಲವೊಬ್ಬರು ಹೇಳ್ತಾನೆ ಇರ್ತೀರ ಅವಾಗ ಸೋಫಾ ಸೆಟ್ಟಿಂಗ್ ಫುಲ್ ಚೇಂಜ್ ಮಾಡಿ ಆ ಕಡೆ ಇಡಿ, ಮೊದಲಿದ್ದಿದೆ ಚೆನ್ನಾಗಿದೆ ಅಂದ್ಬಿಟ್ಟು. ನಾನು ಇಲ್ಲಿ ಇಟ್ಟಿದ್ದ ರೀಸನ್ನು ನನ್ನ ಮಗಳಿಗೆ ಇಷ್ಟ ಆಗಿತ್ತು ಅದು ಅಂತ ಹೇಳಿಬಿಟ್ಟು. ನಾವು ಮನೆ ತೊಗೊಂಡಾಗ್ಲಿಂದ ಇಲ್ಲಿಗೆ ಬಂದಾಗ್ಲಿಂದ ಅಲ್ಲೇ ಇದ್ದಿದ್ದು. ಇವಾಗ ಲಾಸ್ಟ್ ಸಾನು ಬರ್ತ್ಡೇ ಟೈಮಲ್ಲೇನೋ, ನಾವು ಬರ್ತ್ಡೇ ಟೈಮಲ್ಲೂ ನ್ಯೂ ಇಯರ್ ಟೈಮಲ್ಲೂ ಚೇಂಜ್ ಮಾಡಿದ್ದು. ಅವಳಿಗೆ ನಾನು ಪ್ರಾಮಿಸ್ ಕೂಡ ಮಾಡಿದ್ದೆ, ನೆಕ್ಸ್ಟ್ ಇಯರು ಬರ್ತ್ಡೇ ತನಕ ಸೋನ ಇದು ಹೀಗೆ ಇರುತ್ತೆ, ಆಮೇಲೆ ಅದು ಅಲ್ಲೇ ಇರಬೇಕಾ ಚೇಂಜ್ ಮಾಡಬೇಕಾ ನೋಡೋಣ, ಆವಾಗ ಡಿಸೈಡ್ ಮಾಡೋಣ ಅಂತ ಹೇಳಿಬಿಟ್ಟು. ನಾನು ಅವಳು ಕೊಟ್ಟಿರೋ ಪ್ರಾಮಿಸ್ ಕಡೆಯಿಂದಾಗಿ ನಾನು ಇದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ. ನೀವು ಆ್ಯಸ್ ಅ ಹೋಮ್ ಮೇಕರ್ ಅಥವಾ ಮನೆ ಹೇಗೆ ಕಾಣಬೇಕು ಅಂತ ನಿಮ್ಮ ದೃಷ್ಟಿಯಿಂದ ನೀವು ಹೇಳ್ತಾ ಇರ್ತೀರ. ನಾನು ನನ್ನ ಮಗಳಿಗೆ ಏನು ಇಷ್ಟ, ನನ್ನ ಗಂಡನಿಗೆ ಏನು ಇಷ್ಟ ಅದನ್ನು ಕೂಡ ಪ್ರಯಾರಿಟೈಸ್ ಮಾಡ್ಕೊಳ್ಬೇಕಲ್ವಾ. ಸೊ ಅವ್ರ ಆಸೆಯಂತೆ ನಾನು ಮನೇನ ಇಟ್ಕೊಂಡಿರ್ತೀನಿ. ಇನ್ನು ಹೇಳ್ತೀರಾ ಈ ಕಾರ್ನರ್ ಫುಲ್ಲು ಮೆಸ್ಸಿಯಾಗಿ ಕಾಣುತ್ತೆ, ಅದನ್ನು ತೆಗೆದುಬಿಡಿ ಅಂತ ಹೇಳಿಬಿಟ್ಟು. ಈ ಫುಲ್ ಕಾರ್ನರು ನಾನು ನನ್ನ ಮಗಳಿಗೇ ಕೊಟ್ಟಿರೋದು. ಇಲ್ಲೆಲ್ಲನೂ ಕೂಡ ಅವಳದೇನೆ ಥಿಂಗ್ಸ್ ಇರೋದು. ಇದು ನಾನು ತೆಗಿಯೋದಕ್ಕೆ ಆಗೋದಿಲ್ಲ, ತೆಗೆದ್ರೆ ನನ್ನ ಸಾನುಗೆ ಹರ್ಟ್ ಆಗುತ್ತೆ. ನಂದು ಅಂತ ಏನೂ ಇಲ್ವಾ, ನಾನು ಏನೂ ಇಡಬಾರ್ದಾ ಅಂತ ಅವಳು ಬೇಜಾರು ಮಾಡ್ಕೊಳ್ತಾಳೆ. ನಾನು ಹೇಳಿದಾಗ ಓಕೆ ಅಂತ ತೆಗೆದಿಟ್ಬಿಡ್ಬೋದು ಅವಳು, ಆದರೆ ಅವಳ ಮನಸ್ಸಲ್ಲಿ ಅದು ಇದ್ಬಿಡುತ್ತೆ. ಎಲ್ಲನೂ ಅಮ್ಮನಿಗೆ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಳುತ್ತೆ, ನಂದೇನೂ ಇಡೋದಕ್ಕೆ ಬಿಡೋದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರಲ್ವ. ಈಗ ಸಣ್ಣ ಮಕ್ಕಳು ನೋಡಿ, ಅವರು ಆಟ ಆಡೋದಿಲ್ಲ, ಜಸ್ಟ್ ಥಿಂಗ್ಸ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ತಾರೆ, ಹರಡ್ತಾರೆ, ಅವ್ರಿಗೆ ಅದೇ ಖುಷಿ. ನಾವು ಮತ್ತೆ ಮತ್ತೆ ಎತ್ತಿಡ್ತೀವಿ, ಅವ್ರು ಇನ್ನೂ ತೆಗೆದು ಬಿಸಾಕ್ತಾರೆ, ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ. ಆಗ ನಾವೇನು ಮಾಡ್ತೀವಿ, ಅಯ್ಯೋ ಅವ್ನಿಗೆ ಅದೇ ಇಷ್ಟ ಬಿಡು ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತೀವಿ. ಇನ್ನು ಕೆಲವೊಬ್ರು ಅಯ್ಯೋ ನನಗೆ ಎತ್ತಿ ಸಾಕಾಯ್ತಪ್ಪ, ಅದು ಹಂಗೆ ಇರಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಸೊ ನಿಮಗೆ ಹೇಗಾಗುತ್ತೋ ಹಾಗೆ ಮಾಡ್ತೀರಾ. ಮಕ್ಕಳ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಲ್ವಾ, ಅದಕ್ಕೂ ಕೂಡ ನಾವು ಪ್ರಯಾರಿಟಿ ಕೊಡಬೇಕು. ಹಾಗಾಗಿ ನಾನು ಇದನ್ನಂತೂ ತೆಗೆಯೋದಿಲ್ಲ. ಸ್ವಲ್ಪ ದಿನ ನಾನು ಮತ್ತು ನೀವು ಇಬ್ಬರು ಪೇಷನ್ಸಾಗಿ ಕಾಯಬೇಕಾಗತ್ತೆ. ಮಕ್ಕಳು ಬೆಳೀತಾ ಬೆಳೀತಾ ಒಂದೊಂದು ಸ್ಟೇಜ್ ಹೋಗ್ತಾರೆ. ಮೊದಲು ಟಾಯ್ಸ್ಗಳಲ್ಲಿ ತುಂಬ ಆಟಾಡ್ತಾ ಇದ್ಲು ಸಾನು, ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾಳೆ. ಡಾಲ್ಸ್ಗಳ ಜೊತೆ ಆಟಾಡ್ತಾಳೆ. ಸ್ವಲ್ಪ ಬ್ರೈನ್ಗೆ ರಿಲೇಟೆಡ್ ಲೈಕ್ ಲೇಗೋ ಬ್ರಿಕ್ಸಲ್ಲಿ ಹೊಸ ಹೊಸ ಸ್ಟ್ರಕ್ಚರ್ನ ಮಾಡೋದು, ಟಿಕ್ಟಾಕ್ಟು, ಇನ್ನು ಪಝಲ್ಸು, ಆ ಥರದ ಮೇಲೆ ಅವಳಿಗೀಗ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಟಾಯ್ಸ್ಗಳೇ ಮುಟ್ಟೋದಿಲ್ಲ, ಆ ಥರ ಸ್ಟೇಜ್ ಕೂಡ ಬರುತ್ತೆ. ಸೊ ಅಲ್ಲಿ ತನಕ ನಾನು ಮತ್ತು ನೀವು ಇಬ್ಬರೂ ಪೇಷನ್ಸಾಗಿ ಕಾಯಬೇಕಾಗತ್ತೆ. ನಮ್ಮ ಸಾನು ಯಾವಾಗ ಮಮ್ಮನ ಇದನ್ನು ಆಡೋದಿಲ್ಲ, ಇದನ್ನು ಎತ್ತಿಡು ಅಂತಾಳೋ ಆವಾಗ ಮಾತ್ರನೇ ನಾನು ಇದನ್ನು ಇಲ್ಲಿಂದ ತೆಗೆಯೋದು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೀವು ಒಬ್ಬರು ತಾಯಿ ಆಗಿದ್ರೆ ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ವಲ್ಪ ವುಡ್ ವರ್ಕ್ ಮಾಡಿಸೋಣ ಅಂತ 4 ವರ್ಷದ ಹಿಂದೆಯೇ ನಾನು ಅಂದ್ಕೊಂಡಿದ್ದೆ.
ವುಡ್ ವರ್ಕು. ನನಗೆ ಫಾಲ್ ಸೀಲಿಂಗ್ ಅಂದರೆ ತುಂಬ ಇಷ್ಟ. ಫಾಲ್ ಸೀಲಿಂಗ್ ನಾವು ಮನೆ ಮಾಡಿದಾಗ್ಲೇ ಮಾಡಿಸ್ಬೇಕಿತ್ತು, ಆಮೇಲೆ ಮಾಡಿಸ್ಕೊಳ್ಳೋಣ ಬಿಡು ಅಂತ ಹೇಳಿಬಿಟ್ರು ರಾಜೇಶ್. ಈಗ ಅದನ್ನು ಮಾಡ್ಸೋದಕ್ಕೆ ಹೋದರೆ ತುಂಬ ಧೂಳಾಗುತ್ತೆ ಕಣೋ, ತುಂಬ ದಿನ ಹಿಡಿಸುತ್ತೆ, ಅವಾಗ ನೀನು ಎಲ್ಲಿರ್ತೀಯಾ, ಹೇಗೆ ಮೇಂಟೈನ್ ಮಾಡ್ತೀಯಾ, ಹಾಲಲ್ಲಿ ಕೂರೋಕ್ಕಾಗೋದಿಲ್ಲ ನಿನಗೆ ಅಂತ ಅವರು ತಳ್ತಾ ಇದ್ದಾರೆ. ನಾನು ಅಯ್ಯೋ ಧೂಳಾದರೂ ಪರವಾಗಿಲ್ಲ ಮಾಡಿಸಿ, ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಯಾವಾಗ ಒಪ್ಕೋತಾರೋ ಗೊತ್ತಿಲ್ಲ. ವುಡ್ ವರ್ಕ್ ಮಾತ್ರ ಇಲ್ಲಿ ಮಾಡಿಸ್ಬೇಕು ಅಂತಲೇ ನಾನು 4 ವರ್ಷದ ಹಿಂದೆ ನಾವು ಕೊರೋನಾ ಟೈಮಲ್ಲಿ ಒಬ್ಬರನ್ನ ಕರೆಸಿ ತೋರಿಸಿದ್ದೆ. ಅದಾಗಿದ್ದು 2 ದಿನಕ್ಕೆ ಲಾಕ್ಡೌನ್ ಆಯಿತು. ಆವಾಗಲಿಂದ ಈ ಕೆಲಸ ಪೆಂಡಿಂಗ್ ಇದೆ. ಹಾಗೆಯೇ ಏನು ಗೊತ್ತಾ, ಎಲ್ಲನೂ ಒಂದು ಹೊಸ ಮನೆಗೆ ಕಾರ್ಪೆಂಟ್ರಿ ಮಾಡಿಸ್ತೀವಿ ಅಂದರೆ ಯಾರಾದರೂ ಬಂದು ಒಪ್ಕೊಳ್ತಾರೆ. ಅಂದರೆ ತುಂಬ ವರ್ಕ್ ಇರುತ್ತೆ, ಚೆನ್ನಾಗಿರುತ್ತೆ, ಅವ್ರಿಗೆ ದುಡ್ಡು ಇನ್ಕಮ್ ಕೂಡ ಜಾಸ್ತಿ ಬರುತ್ತಲ್ವ. ಇದೊಂದೇ ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಕೆಲಸ ಇದು. ಹಾಗನ್ಬಿಟ್ಟು ಸಣ್ಣ ಪುಟ್ಟ ಕಾರ್ಪೆಂಟರ್ಗೂ ಕರೆಸಿ ನಾವು ಮಾಡಿಸೋದಕ್ಕೆ ಆಗೋದಿಲ್ಲ. ಎಲ್ಲನೂ ಗೊತ್ತಿರಬೇಕು ಅವ್ರಿಗೆ, ಒಳ್ಳೆ ಡಿಸೈನರ್ ಆಗಿರಬೇಕು, ಅವ್ರ ಹತ್ರನೇ ಮಾಡಿಸ್ಬೇಕು. ಅಂಥವರು ತುಂಬ ಸಣ್ಣ ಕೆಲಸ ಇದು ಅಂದ್ಬಿಟ್ಟು ಒಪ್ಕೋತಾ ಇಲ್ಲ. ಹಾಗಾಗಿ ಇಷ್ಟು ದಿನದಿಂದನೂ ಇದು ಪೆಂಡಿಂಗ್ ಬರ್ತಾನೆ ಇದೆ, ಪೆಂಡಿಂಗೇ ಇದೆ. ನನಗೆ ತುಂಬ ಆಸೆ ಇತ್ತು ಇಲ್ಲೊಂದು CNC ವರ್ಕ್ ಮಾಡಿಸ್ಬೇಕು. ಈ ಸೋಫಾ ಹಿಂದೆ ಈ ಡೈನಿಂಗ್ ಹಾಲ್ಗೂ ಮತ್ತು ನಮ್ಮ ಈ ಹಾಲ್ಗೂ ಏನು ಇಲ್ಲಿ ಜಾಗ ಇದೆ ಅಲ್ವಾ, ಈಗ ಇಲ್ಲಿ ಹಾಕಿದ್ನಲ್ವಾ, ಇಲ್ಲಿ ಸ್ಕ್ರೀನ್ ಹಾಕಿದ್ದೆ ಅಲ್ವಾ, ಅಲ್ಲಿ ನಾವು ವುಡ್ ವರ್ಕ್ ಮಾಡಿಸ್ಬೇಕು ಅಂತ ನನಗೆ ತುಂಬಾ ಆಸೆ. ಆದರೆ ಯಾರೂ ಬರ್ತಾ ಇಲ್ಲ. ಈಗ ಇನ್ನೂ ಒಂದು ಕಡೆ ಎಲ್ಲೂ ನೋಡಿ ಬಂದಿದ್ದೀವಿ, ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವಾಗ ಬರ್ತಾರೆ ನೋಡಬೇಕು. ಸೊ ಹೀಗೆ ನಾನು ಈ ಸೋಫಾ ಬಗ್ಗೆ ನಿಮಗೆ ಹೇಳಬೇಕಾಯ್ತು. ಯಾಕಂದರೆ ಅವಾಗವಾಗ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾನೆ ಇರ್ತಾರೆ. ನಾನು ಅವ್ರಿಗೆ ಇನ್ ಡೀಟೇಲಾಗಿ ಹೇಳೋದು ಕಷ್ಟ ಆಗುತ್ತೆ. ಸೊ ಇವತ್ತು ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಹಾಗಾಗಿ ಇವತ್ತು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಈಗ ಸ್ನೇಹಿತರೆ ಟೈಮ್ ಆಗ್ತಾ ಬಂತು, ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಸಾನುಗೆ ಕರ್ಕೊಂಡು ಹೋಗೋ ಮುಂಚೆ ನಾನು ಅಡುಗೆ ಮಾಡಿಟ್ಬಿಟ್ಟು ಹೋಗ್ತೀನಿ. ಯಾಕಂದರೆ ನನಗೂ ಹೊಟ್ಟೆ ಹಸಿತಾ ಇರುತ್ತೆ. ಆವಾಗ ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಇಟ್ ವಿಲ್ ಬಿ ಟೂ ಅರ್ಲಿ. 2 o'clockಗೆ ನಾನು ಊಟ ಮಾಡಬೇಕಾಗತ್ತೆ. ಬಂದ ಮೇಲಂತೂ ಪೇಷನ್ಸೇ ಇರೋದಿಲ್ಲ. ಸಾನು ಜೊತೆ ಮಾಡೋಣ ಅಂತ ಕಾಯ್ತಾ ಇರ್ತೀನಿ. ಬಟ್ ಅವಳು ಬಂದ ಮೇಲೆ ಮಾತಾಡಿಕೊಂಡು ಸ್ವಲ್ಪ ಲೇಟ್ ಮಾಡ್ತಾಳೆ. ಅಲ್ಲಿ ತನಕ ನಂದು ಊಟನೇ ಆಗಿಬಿಟ್ಟಿರುತ್ತೆ, ಅಷ್ಟು ಹೊಟ್ಟೆ ಹಸಿಬಿಟ್ಟಿರುತ್ತೆ. ಸೊ ಇವತ್ತು ನಾನು ಒಂದು ತಿಳಿ ಸಾರು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ ಬಟ್ ಟೇಸ್ಟಿಯಾಗಿರುತ್ತೆ. ಇದು ಒಂಥರ ಟೊಮ್ಯಾಟೊ ಮೆಣಸಿನ ಸಾರು ಅಂತ ಹೇಳ್ಬೋದು. ಸೊ ಈಗ ನೋಡಿದ್ರಿ, ಇದು ಮಸಾಲೆ ಏನೇನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಜೀರಿಗೆ ಮತ್ತು ಪೆಪ್ಪರ್ ಪುಡಿ. ಇದ್ರ ಮುಂಚೆ ನಾನು ಒಗ್ಗರಣೆಗೆ ಹಾಕಿದ್ದು ನಾರ್ಮಲ್ಲು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು. ಅದರ ಜೊತೆ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದು ಅಂದರೆ ಪುಡಿ ಮಾಡ್ಕೊಂಡಿದ್ದಂಥ ಫ್ರೆಶ್ಲಿ ಗ್ರೇಟೆಡ್ ಅಥವಾ ಜಜ್ಕೊಳ್ಬೋದು ಜೀರಿಗೆ ಮತ್ತು ಮೆಣಸು ಎರಡೂ ಒಂದೊಂದು ಸ್ಪೂನು. ಆಮೇಲೆ ಈ ಟೊಮ್ಯಾಟೋನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಕೊಳ್ತೀನಿ. ಅದ್ರ ಜೊತೆ ಒಂದು ಚೂರೆಲ್ಲೋ ಹುಳಿಗೋಸ್ಕರ ಹುಣಸೆಹಣ್ಣು ಕೂಡ ಬೇಯಿಸ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ. ಸೊ ಮೊದಲೆಲ್ಲ ಹಾಕಿದ್ದು ಮಸಾಲೆ, ಈಗ ಟೊಮ್ಯಾಟೊ ರುಬ್ಬಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಕರಿಬೇವು. ಮೊದಲು ಒಗ್ಗರಣೆಗೂ ಹಾಕಿದ್ದೆ, ಈಗ ಬೇಯಕ್ಕೆ ಕೂಡ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಇಷ್ಟೇ ಸ್ನೇಹಿತರೆ, ತುಂಬಾ ಸಿಂಪಲ್ಲು ಬಟ್ ಟೇಸ್ಟಿಯಾಗಿರುತ್ತೆ. ಈ ಚಳಿಲಂತೂ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದು ರೆಡಿ. ಎಲ್ಲ ಸೇರಿಸ್ಬಿಟ್ಟು ನಾನು ಆಫ್ ಮಾಡಿಬಿಟ್ಟು ಹೊರಡ್ತೀನಿ ಈಗ ಸ್ಕೂಲ್ಗೆ. ಹಾಗೆ ಈ ಪಾತ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸ್ನೇಹಿತರೆ, ಸ್ಕೂಲಿಂದ ಬಂದ ಮೇಲೆ ಸಂಜೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸಾನು ಜೊತೆನೇ ಆಯಿತು, ಊಟ ಮಾಡು, ಅವಳಿಗೆ ಹೋಮ್ವರ್ಕ್ ಮಾಡಿಸು, ಆ್ಯಂಡ್ ನೆಕ್ಸ್ಟ್ ಕ್ಲಾಸಸ್ಗಳಿತ್ತು. ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಿತ್ತು. ಈಗ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ನಾವೊಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ, ಬಿಸ್ಕೆಟ್ಸ್ ತೊಗೊಳ್ತಾ ಇದ್ದೀವಿ. ಇದು ಸಾನುದು ಒಂದು ಆ್ಯಕ್ಟಿವಿಟಿಗೆ. ಸಾನು ನೋಡಿ ಏನು ಮಾಡ್ತಿದ್ದಾಳೆ, ಆ್ಯಪಲ್ನ ಚಾಪ್ ಮಾಡ್ಕೊಳ್ತಾ ಇದ್ದಾಳೆ. ತುಂಬ ಸಣ್ಣನೂ ಬೇಡ, ಸೊ ನಾನು ತಿನ್ನೋದಕ್ಕೆ ಸಿಗಬೇಕು ಬಾಯಿಗೆ. ನಾನು ಅಷ್ಟೊಂದು ಸಣ್ಣ ತೆಳ್ಳ ಹೇಳಿದ್ನ, ಕುಕುಂಬರ್ ಥರ ಅಂತ ಅಂದೆ. ಹಾಂ, ಅಷ್ಟಿರಲಿ, ಅಷ್ಟು ಕಟ್ ಮಾಡ್ದಲ್ಲ ಅಷ್ಟಿರಲಿ. ಹಾಂ, ಸೊ CCA ಅಂದರೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿ. ಸಾಕು ಅಂತ ಹೇಳಿದ್ನಲ್ವಾ, ಯಾಕೆ ಕಟ್ ಮಾಡ್ತೀಯಾ? ತುಂಬ ದೊಡ್ಡದಾಗಿ. ಸೊ CCA ಆ್ಯಕ್ಟಿವಿಟಿಯಲ್ಲಿ ಟಾಪಿಕ್ ಬಂದು ಈ ವಾರದ್ದು ಕುಕ್ಕಿಂಗ್ ವಿತೌಟ್ ಫೈರ್. ಸೊ ಚಾಪ್ ಮಾಡ್ತಾ ಇದ್ದಾಳೆ ಸಾನು. ಅಂದರೆ ಮನೆಯಲ್ಲಿ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇರೋದು.
ಹೆಂಗೆ ಮಾಡ್ಬೋದು, ಹೆಂಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ತುಂಬ ಆಪ್ಷನ್ಸ್ ಇದೆ. ಅದರಲ್ಲಿ ಇದೊಂದು. ಬನ್ನಿ ಇವತ್ತು ಹೇಗೆ ಮಾಡ್ತಾಳೆ ನೋಡೋಣ, ಹೇಗಿರುತ್ತೆ ಟೇಸ್ಟು ಅಂತ. ವೆಲ್ಕಮ್ ಶೆಫ್ ಸಾನ್ವಿ. ಐ ಆಮ್ ಅ ಲಿಟಲ್ ಶೆಫ್. Little master. Pineapple, pomegranate. Let's start cooking without fire. Next, mayonnaise. ಈಗ ಸದ್ಯಕ್ಕೆ ಒಂದು ಮಾಡು, ಟೇಸ್ಟ್ ಮಾಡಿ ನೋಡೋಣ. 2 apples, 2 pineapples, and cherry on top, which is pomegranate. Funny, a fun face, Matsuna. Togoli. Oh, hello, chef. Hi. Hello. ಏನಿದು? ತಿನ್ನು ನೋಡಿ ನೋಡೋಣ ಹಿಂಗೆ ಏನು ಅನಿಸುತ್ತೆ. ಫುಲ್ ತಿನ್ನಿ. ಅರ್ಧಂಬರ್ಧ ಟೇಸ್ಟ್ ಬರುತ್ತೆ. ಫುಲ್ ಹಾಕೊಳ್ಳಿ ಬಾಯಿಗೆ. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು. ಮ್ಯಾಮ್ ಯು ಹ್ಯಾವ್ ಟು ಈಟ್ ಫುಲ್ ಅಂತ. ಮ್ಯಾಮ್ ಕೊಡೋ ಮುಂಚೆನೇ ಮ್ಯಾಮ್ ಡೋಂಟ್ ಟೇಕ್ ಬೈಟ್, ಹ್ಯಾವ್ ಇಟ್ ಫುಲ್ ಮನ. ಕುಕ್ಕಿಂಗ್ ವಿತೌಟ್ ಫೈರ್ ಈ ಡಿಶ್ ನಿಮ್ಗೆ ಹೇಗೆ ಅನ್ನಿಸ್ತು? ಸಾಲ್ಟ್ ಬಿಸ್ಕೆಟ್, ಅದ್ರ ಮೇಲ್ಗಡೆ ಸಾಲ್ಟ್ ಅಂದರೆ ಮಯೋನೀಸ್, ಚೂರು ಸಾಲ್ಟಿನೆಸ್ ಇರುತ್ತೆ, ಸ್ವೀಟ್ನೆಸ್ ಇರೋದಿಲ್ಲ. ಅದ್ರ ಜೊತೆ ಸ್ವಲ್ಪ ಲೈಟ್ ಆರ್ ಮೈಲ್ಡ್ ಫ್ರೂಟ್ಸ್ನ, ಒಂದು ಹುಳಿನೂ ಇರುತ್ತೆ ಪೈನಾಪಲ್, ಹಾಗೆ ಸ್ವಲ್ಪ ಸ್ವೀಟ್ ಕೂಡ ಆ್ಯಡ್ ಮಾಡಿದ್ವಿ ಪೊಮೊಗ್ರಾನೆಟ್ದು. ತುಂಬಾ ಚೆನ್ನಾಗಿತ್ತು. ಇದು ಇನ್ನು ತುಂಬ ಆಪ್ಷನ್ಸ್ ಇದೆ ವಿತೌಟ್ ಫೈರ್ ಕುಕ್ಕಿಂಗ್ ಮಾಡೋದಕ್ಕೆ. ಬೇಲ್ಪುರಿ ಇತ್ತು, ಚುರ್ಮುರಿ ಇತ್ತು, ಟೊಮ್ಯಾಟೊ ಮಸಾಲ ಇತ್ತು, ಇನ್ನು ತುಂಬ ಆಪ್ಷನ್ ಇತ್ತು. ಬಟ್ ಅದಕ್ಕೆಲ್ಲ ಉಪ್ಪು ಖಾರ ಹಾಕಬೇಕಲ್ವಾ, ಅದು ಹಾಕಲಿಲ್ಲ ಸರಿಯಾಗಿ ಅಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ದಿಸ್ ಈಸ್ ಈಸಿ ಅಂದ್ಬಿಟ್ಟು ನಾವು ಇದನ್ನು ಚೂಸ್ ಮಾಡಿದ್ವಿ. ಚೆನ್ನಾಗಿತ್ತು. ನೀವು ಕೂಡ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋ ಟೈಮಲ್ಲಿ ಇದನ್ನು ಮಾಡಿಕೊಡಿ. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.